ಗುಡಿಬಂಡೆ ಗೆಗ್ಗಿಲಾರಳ್ಳ ಹಳ್ಳಿ ಜಮೀನು ವಿವಾದ ನ್ಯಾಯಾಲಯ ತೀರ್ಪಿನ ಬಳಿಕವೂ ಗೊಂದಲ ಮುಂದುವರಿಕೆ. ಸರ್ವೆ ನಂಬರ್ 82 ಕುರಿತು ಗ್ರಾಮಸ್ಥರ ವಿರೋಧ, ಅಧಿಕಾರಿಗಳಿಂದ ಸ್ಥಳ ಪರಿಶೀಲನೆ, ಅಂತಿಮ ನಿರ್ಧಾರ ಮೇಲಧಿಕಾರಿಗಳ ಕೈಯಲ್ಲಿ. ಗುಡಿಬಂಡೆ ತಾಲೂಕಿನ ಗೆಗ್ಗಿಲಾರಳ್ಳಿ ಹಳ್ಳಿಯಲ್ಲಿ ಗ್ರಾಮದಲ್ಲಿ ಹಲವು ವರ್ಷಗಳಿಂದ ನಡೆಯುತ್ತಿದ್ದ ಸರ್ವೆ ನಂಬರ್ 82 ಜಮೀನು ವಿವಾದಕ್ಕೆ ನ್ಯಾಯಾಲಯ ತೀರ್ಪು ಬಂದಿದ್ದರೂ ಗೊಂದಲ ಮಾತ್ರ ಇನ್ನೂ ಮುಂದುವರೆದಿದೆ. ಈ ಜಮೀನಿನ ಕುರಿತಾಗಿ ವೆಂಕಟರಾಯಪ್ಪ ಮತ್ತು ಚಿನ್ನಮ್ಮ ಅವರ ಮಧ್ಯೆ ಸುಮಾರು 10 ವರ್ಷಗಳ ಕಾಲ ನ್ಯಾಯಾಂಗ ಹೋರಾಟ ನಡೆದಿದ್ದು, ನ್ಯಾಯಕ್ಕಾಗಿ ಇಬ್ಬರು ನ್ಯಾಯಾಲಯದ ಮೆಟ್ಟಿಲೇರಿದ್ದರು. ಕೊನೆಗೂ ದೀರ್ಘಕಾಲದ ಬಳಿಕ ನ್ಯಾಯಾಲಯವು ವೆಂಕಟರಾಯಪ್ಪ ಅವರ ಪರವಾಗಿ ತೀರ್ಪು ನೀಡಿದೆ. ಆದರೆ ತೀರ್ಪು ಹೊರಬಂದ ನಂತರವೂ ಸಮಸ್ಯೆ ಸಂಪೂರ್ಣವಾಗಿ ನಿವಾರಣೆಯಾಗಿಲ್ಲ. ಸ್ಥಳೀಯ ಕೆಲವು ಗ್ರಾಮಸ್ಥರು ಸರ್ವೆ ನಂಬರ್ 82 ಜಮೀನು ಉಚಿತ ನಿವೇಶನಗಳಿಗೆ ಸೇರಿದೆ ಎಂದು ಹೇಳುತ್ತಾ ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ. ಇದರಿಂದ ಮತ್ತೆ ಗ್ರಾಮದಲ್ಲಿ ಉದ್ವಿಗ್ನತೆ ಉಂಟಾಗಿದೆ. ಈ ಹಿನ್ನೆಲೆಯಲ್ಲಿ ಪ್ರಕರಣ ತಾಲೂಕು ಕಚೇರಿಗೆ ತಲುಪಿದ್ದು, ನಂತರ ಭೂಮಾಪನ ಅಧಿಕಾರಿಗಳು, ಕಂದಾಯ ನಿರೀಕ್ಷಕರು ಹಾಗೂ ಗ್ರಾಮಾಡಳಿತಾಧಿಕಾರಿ ಶಿವಕುಮಾರ್ ಸ್ಥಳಕ್ಕೆ ಭೇಟಿ ನೀಡಿ ಗ್ರಾಮಸ್ಥರ ಸಮ್ಮುಖದಲ್ಲಿ ಜಮೀನಿನ ಸಂಪೂರ್ಣ ಅಳತೆಯನ್ನ ಕೈಗೊಂಡರು. ಇಂಚಿಂಚು ಅಳತೆ ಮಾಡಿ ಯಾರಿಗೂ ಅನ್ಯಾಯವಾಗದಂತೆ ಗಡಿ ಗುರುತುಗಳನ್ನು ನಿಖರವಾಗಿ ಗುರುತಿಸಲಾಯಿತು. ನಂತರ ಎಲ್ಲರ ಸಮ್ಮುಖದಲ್ಲಿ ಮಾತನಾಡಿದ ಅಧಿಕಾರಿಗಳು, ಈ ಪರಿಶೀಲನೆಗೆ ಸಂಬಂಧಿಸಿದಂತೆ ವರದಿಯನ್ನ ಮೇಲಧಿಕಾರಿಗಳಿಗೆ ಸಲ್ಲಿಸಲಾಗುತ್ತದೆ ಎಂದು ತಿಳಿಸಿದರು. ಅಂತಿಮ ನಿರ್ಧಾರವನ್ನ ಮೇಲಧಿಕಾರಿಗಳೇ ಕೈಗೊಳ್ಳಲಿದ್ದಾರೆ ಎಂದು ಅವರು ಹೇಳಿದರು. ಜೈನ್ ಕೃಷ್ಣಾರೆಡ್ಡಿ, ಜಿಕೆ ನ್ಯೂಸ್ ಕನ್ನಡ, ಚಿಕ್ಕಬಳ್ಳಾಪುರ. ಗ್ರಾಮ ಸರ್ವೆ ನಂಬರ್ 82ರಲ್ಲಿ ಊರಿನ ಗ್ರಾಮಸ್ಥರು ಆಶ್ರಯಕ್ಕಂತ ಹೇಳ್ಬಿಟ್ಟು ಪ್ರಪೋಸಲ್ ಮಾಡೋದು ಕಳಿಸಿದ್ರು. ಇದರ ಪ್ರಕಾರ ನಾವು ತಹಶೀಲ್ದಾರ್ ಆದೇಶದ ಮೇರೆಗೆ ನಾವು ಸರ್ವೆ ಕಾರ್ಯ ಮಾಡಿ 82 ಸರ್ವೆ ನಂಬರಲ್ಲಿ 82 ಸರ್ವೆ ನಂಬರ್ 1 ಎಕರೆ 10 ಗುಂಟೆ ಜಮೀನು ವೆಂಕಟರಾಯಪ್ಪ ಅವ್ರಿಗೆ ಗ್ರಾಂಟ್ ಆಗಿದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಅದರ ಪ್ರಕಾರ ಟೋಟಲ್ ಆಗಿ ಸರ್ವೆ ಮಾಡಿದ್ದೀವಿ. ಸರ್ವೆ ಮಾಡಿ ಈ ಸರ್ವೆ ರಿಪೋರ್ಟನ್ನು ಸಾಹೇಬ್ರಿಗೆ ಸಬ್ಮಿಟ್ ಮಾಡಿ ಅವ್ರಿಗೇನು ಗ್ರಾಂಟ್ ಆಗಿದೆಯೋ ರೆವಿನ್ಯೂ ಸ್ಕೆಚ್ ಪ್ರಕಾರ ಡಾಕ್ಯುಮೆಂಟ್ಸ್ ಸಬ್ಮಿಟ್ ಮಾಡಿ ಆಫೀಸಲ್ಲಿ ಬಂದ್ಬಿಟ್ಟು ಅದು ಇದನ್ನ ಕ್ಲಿಯರ್ ಮಾಡೋದಕ್ಕೋಸ್ಕರ ಸಾಹೇಬ್ರಿಗೆ ಹ್ಯಾಂಡ್ ಓವರ್ ಮಾಡೋಕ್ಕೆ ಮಾಜರ್ ಮಾಡಿದ್ದೀವಿ. ಅದರಂತೆ ಗ್ರಾಮಸ್ಥರು ಹೇಳಿಕೆ ಮಾಡಿ ಎಲ್ಲ ಮಾಜರ್ ಮಾಡಿಬಿಟ್ಟು ಕೊಟ್ಟಿದ್ದೀವಿ. ವೆಂಕಟರಾಯಪ್ಪ ಅವ್ರಿಗೆ 1 ಎಕರೆ ಚಿಲ್ಲರೆ ಗ್ರಾಂಟ್ ಆಗಿದೆ ಅಂತ ಹೇಳ್ತಾ ಇದ್ದಾರಲ್ಲ, ಅದು ಪಾಣಿ ಪಟ್ಟ ಅದೆಲ್ಲ ಇದೆಯಾ, ದಾಖಲೆ ಇದೆಯಾ? ಇದೆ, RTC ಇದೆ, ಅವ್ರದ್ದು RTC ಎಲ್ಲ ಅವ್ರ ಹೆಸರಲ್ಲಿ ಬಂದಿದೆ. ಬಟ್ ನಮ್ಮ ರೆವಿನ್ಯೂ ಸ್ಕೆಚ್ ಪ್ರಕಾರ ಯಾವ ಕಡೆ ಗ್ರಾಂಟ್ ಆಗಿದೆ, ಇದು ಚೆಕ್ ಬಂದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಅವ್ರು ಬಂದು ತಗೊಬಂದು ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿದ್ಮೇಲೆ ಆಮೇಲೆ ಡಿಸೈಡ್ ಮಾಡಿ ಕ್ರಮ ಕೈಗೊಳ್ತೀವಿ. ಅದ್ರಿಗೆ ಏನಾಗಿದೆ ಅಂತ ನಿಮ್ಮ ದಿಶಾಂಕ ಮುಖಾಂತರ ನೋಡ್ಬೋದಲ್ಲ, ಅವ್ರ ಸರ್ವೆ ನಂಬರ್ ಯಾವ ಕಡೆ ಇದೆ, ಅವ್ರ ಜಮೀನು ಯಾವ ಕಡೆ ಇದೆ ಅಂತ ಗೊತ್ತಾಗಲ್ಲ. ನಿಮ್ಗೆ ಸಾಗುವಳಿ ದುರಸ್ತಿ ಆದಮೇಲೆ ಇದು ಚೆಕ್ ಬಂದು ಗುರುತಿಸ್ತಾರೆ. ಆ ದುರಸ್ತಿ ಪ್ರಕಾರ ಯಾವ್ಯಾವ ಕಡೆ ಚೆಕ್ ಬಂದು ಏನಿದೆ ನೋಡ್ಬಿಟ್ಟು ಅದನ್ನು ಆಮೇಲೆ ಡಿಸೈಡ್ ಮಾಡೋದು. ಅಲ್ಲಿಗೆ 2 ಸರ್ವೆ ನಂಬರು ಅಳತೆ ಮಾಡಿದ್ದಾರೆ. ಸದ್ಯಕ್ಕೆ ಎಲ್ಲ ಮಾಡಿದ್ದೀವಿ. ಸ್ಕೆಚ್ ರೆಡಿ ಮಾಡ್ಕೊಂಡು ಕೊಡ್ತಾ ಇದ್ದಾರೆ. ನಾವು ಸಾಹೇಬ್ರು ಸಬ್ಮಿಟ್ ಮಾಡ್ತೀವಿ. ಸಾಹೇಬ್ರು ಏನು ಡಿಸಿಷನ್ ತಗೊಂತಾರೆ ಅದ್ರ ಮೇಲೆ ಡಿಪೆಂಡ್. ಮುಂದಿನ ನಿರ್ಧಾರ ತಹಸೀಲ್ದಾರ್ ಅವರು. ಓಕೆ. ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, EMI ಸ್ಕೀಮ್ಸ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಸಂಪರ್ಕಿಸಿ 7676474747. MD ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ SV TVS ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ TVS ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಭೇಟಿ ನೀಡಿ, ನಾಗಲಕ್ಷ್ಮಿ ಧಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.